ಅವನ ದಾರಿಗೆ ಅಡ್ಡವಾಗಿ ನಿಂತು ಕೈ ಜೋಡಿಸಿಕೊಂಡು ಕಣ್ಣೀರು ಸುರಿಸುತ್ತಾ ದುರ್ಯೋಧನನು, ಮಾಮ, ನೀನು ಈ ರೀತಿ ನನ್ನ ಮೇಲೆ ಕೋಪಿಸಿಕೊಳ್ಳುವುದು ಒಳ್ಳೆಯದಲ್ಲ. ನಾನು ನಿನಗೆ ಅಪಮಾನ ಮಾಡಲೂ ಇಲ್ಲ. ನಿನಗಿಂತ ರಾಧೆಯನು ಹೆಚ್ಚೆಂದೂ ಹೇಳಲಿಲ್ಲ. ನಿನ್ನ ಹಿರಿಮೆ ನನಗೆ ಗೊತ್ತಿಲ್ಲವೇ? ನೀನು ಅನಾಯಾಸವಾಗಿ ರಾಧೆಯನನ್ನೂ ದ್ವಂದ್ವ ಯುದ್ಧದಲ್ಲಿ ಸೋಲಿಸಬಲ್ಲೆ. ಶತ್ರುವಿನ ಎದೆಯಲ್ಲಿ ಚುಚ್ಚಿಕೊಳ್ಳಬಲ್ಲೆನೆಂದು ನಿನಗೆ ಹೆಸರೇ ಶಲ್ಯ ಎಂದು ಗೊತ್ತು. ಈ ನನ್ನ ಬೇಡಿಕೆಗೆ ನಿಜವಾದ ಕಾರಣವನ್ನು ನಿನಗೆ ನಾನು ಹೇಳುತ್ತಿದ್ದೆ. ಅರ್ಜುನನಿಗಿಂತ ರಾಧೆಯನು ಮೇಲು ಎಂದು ನನಗೆ ಗೊತ್ತು. ಆದರೆ ಅವನಿಗೆ ಕೃಷ್ಣನಿಗಿಂತಲೂ ಮೇಲಾದ ಸಾರಥಿಯು ಬೇಕು. ಇಡೀ ಪ್ರಪಂಚದಲ್ಲಿ ಕೃಷ್ಣನಿಗಿಂತ ಮೇಲಾದವನು ನೀನೊಬ್ಬನೇ ಮಾವ. ಅದಕ್ಕಾಗಿಯೇ ತ್ರಿಪುರಾಸುರನನ್ನು ಕೊಂದಾಗ ಶಂಕರನಿಗೆ ಬ್ರಹ್ಮನು ಸಾರಥಿಯಾಗಿದ್ದಂತೆ ಈಗ ನೀನು ರಾಧೆಯನ ಕಡಿವಾಣಗಳನ್ನು ಹಿಡಿಯಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನೀನಿದನ್ನು ನನಗಾಗಿಯೇ ಮಾಡಲೇಬೇಕು ಎಂದನು. ಶಲ್ಯನು, ದುರ್ಯೋಧನ, ನೀನಿಂದು ಎಲ್ಲ ವೀರರುಗಳ ಮುಂದೆ ನಾನು ಕೃಷ್ಣನಿಗಿಂತ ಮಿಗಿಲಾದವನು ಎಂದು ಹೇಳಿರುವೆ. ಅದಕ್ಕೆ ನನಗೆ ಸಂತೋಷವಾಗಿದೆ. ಆಗಲಿ, ನಾನು ರಾಧೆಯನಿಗೆ ಸಾರಥ್ಯ ಮಾಡುತ್ತೇನೆ ಎಂದು ಒಪ್ಪಿಕೊಂಡನು. ದುರ್ಯೋಧನನು ಅವನಿಗೆ ನಮಸ್ಕರಿಸಿ ಶುಭ ಸಮಾಚಾರವನ್ನು ರಾಧೆಯನಿಗೆ ತಿಳಿಸಲು ಹೊರಟು ಹೋದನು. ಮತ್ತೆ ಶಲ್ಯನ ಬಳಿಗೆ ಬಂದು ದುರ್ಯೋಧನನು, ಮಾಮ, ಭಾರ್ಗವನು ಶಂಕರನಿಂದ ಅಸ್ತ್ರಗಳನ್ನು ಪಡೆದುಕೊಂಡಾಗ ಅವುಗಳನ್ನು ಕೀಳು ಜಾತಿಯವರಿಗೆ ಕೊಡಬಾರದು ಎಂದು ನಿರ್ಬಂಧಿಸಿದ್ದನು. ದಿವ್ಯ ದೃಷ್ಟಿಯುಳ್ಳ ಭಾರ್ಗವನು ಅಂತಹ ದಿವ್ಯಾಸ್ತ್ರಗಳನ್ನು ರಾಧೆಯನಿಗೆ ಕೊಟ್ಟಿರಬೇಕಾದರೆ ಅವನು ಸೂತನಲ್ಲವೆಂದು ಅರಿತಿರಬೇಕಲ್ಲವೇ? ರಾಧೆಯನು ಸೂತನಲ್ಲವೆಂಬುದು ನನ್ನ ಬಹುಕಾಲದ ಅನಿಸಿಕೆ ಎಂದನು. ಅವನನ್ನು ಅತಿರಥನು ಸಾಕುವ ಮುಂಚೆ ಕ್ಷತ್ರಿಯ ಕನ್ಯೆಯೊಬ್ಬಳು ಅವನನ್ನು ಹೆತ್ತಿರಬೇಕು. ಅವನ ತಂದೆ ಯಾವುದೋ ದೇವತೆ ಇರಬೇಕು. ಏನೋ ಕಾರಣದಿಂದ ಅವನ ತಾಯಿ ಅವನನ್ನು ತ್ಯಜಿಸಿದ್ದಾಳೆ. ಸೂರ್ಯನಂತೆ ಪ್ರಕಾಶಿಸುತ್ತಿರುವ ಆ ವೀರನು ಸೂತನಾಗಲು ಸಾಧ್ಯವೇ? ಸಿಂಹದ ಮರಿಜಿಂಕೆಯ ಹೊಟ್ಟೆಯಲ್ಲಿ ಹುಟ್ಟುವುದೇ? ಅವನ ವಿಶಾಲವಾದ ಭುಜಗಳನ್ನು, ಅಜಾನುಬಾಹುಗಳನ್ನು ಗಮನಿಸಿರುವೆಯಾ? ಅವು ಗಾಡಿ ಹೊಡೆಯುವವನದ್ದಾಗಲು ಸಾಧ್ಯವೇ ಇಲ್ಲ. ಅವನು ಯಾವುದೋ ದೇವತೆಯ ಮಗನಾಗಿರಬೇಕು. ಅವನ ಜನ್ಮ ರಹಸ್ಯ ಮುಂದೆಂದಾದರೂ ಹೊರಗೆ ಬರುತ್ತದೆ. ಅವನು ಕ್ಷತ್ರಿಯನೆಂದು ಇಡೀ ಲೋಕಕ್ಕೆ ತಿಳಿಯುತ್ತದೆ. ಅವನು ರಾಜನಾಗುವುದಕ್ಕೆ ಹುಟ್ಟಿದವನು. ಇಲ್ಲದಿದ್ದರೆ ಅವನು ಅರ್ಜುನನನ್ನು ಮೀರಿಸುವುದಾದರೂ ಹೇಗೆ? ಅವನಿಗೆ ಸಾರಥ್ಯ ಮಾಡುವುದರಲ್ಲಿ ಅವಮಾನವೇನಿಲ್ಲ ಎನ್ನಲು ದುರ್ಯೋಧನನನ್ನು ಆಲಿಂಗಿಸಿದ ಶಲ್ಯನು, ನಿನ್ನ ಮೇಲಿನ ಪ್ರೀತಿಯಿಂದ ನಾನು ಇದನ್ನು ಒಪ್ಪಿರುವೆನು. ಆದರೆ ನನ್ನದೊಂದು ಮಾತಿದೆ, ಕೇಳು ದುರ್ಯೋಧನ. ಪ್ರೀತಿಯಿಂದಾಗಿಯೇ ನಾನು ರಾಧೆಯನೊಂದಿಗೆ ಕಠಿಣವಾಗಿ ಮಾತನಾಡಬಹುದು. ನೀವಿಬ್ಬರೂ ನನ್ನ ಮಾತಿಗೆ ಆಕ್ಷೇಪಿಸಕೂಡದು. ಕೀಳರಿಮೆಯಿಂದ ತನ್ನನ್ನು ತಾನು ಹಳಿದುಕೊಳ್ಳುವುದು, ತನ್ನ ಗುಣಗಳನ್ನು ತಾನೇ ಹೊಗಳಿಕೊಳ್ಳುವುದು, ಇನ್ನೊಬ್ಬರನ್ನು ತೆಗಳುವುದು, ವೃಥಾ ವೀರಾವೇಶದ ಮಾತನಾಡುತ್ತಿರುವುದು, ಈ ನಾಲ್ಕನ್ನು ಕಂಡರೆ ನನಗಾಗುವುದಿಲ್ಲ. ಈ ಗುಣಗಳನ್ನು ಅವನಲ್ಲಿ ಕಂಡರೆ ಅವನನ್ನು ನಾನು ಹಳಿಯುವುದು ಖಂಡಿತ. ಅದನ್ನು ಮನಸ್ಸಿನಲ್ಲಿಡಬಾರದು ಎಂದನು. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ರಾಧೆಯನು ನಗುತ್ತಾ, ನಿನ್ನ ಕೃಪೆಗಾಗಿ ನಾನು ಕೃತಜ್ಞ. ಶಲ್ಯನು ನನಗೆ ಸಾರಥಿಯಾಗುವನೆಂಬುದು ನನಗದು ಒಂದು ದೊಡ್ಡ ಹೆಮ್ಮೆಯ ವಿಷಯ. ನಾನೇ ಧನ್ಯನು ಎಂದನು.